ಬೆಂಗಳೂರು ಮಹಾನಗರವನ್ನು ನಾವು ಉದ್ಯಾನ ನಗರಿ ಅಂತ ಕೂಡ ಕರಿತೀವಿ. ಆದರೆ ವಾಟರ್ ಕ್ರೈಸಿಸ್ನ ಗಂಭೀರತೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನಾವು ಪ್ರತಿನಿತ್ಯ ನೋಡ್ತಾನೆ ಇದ್ವಿ. ಒಂದು ಕಡೆಗೆ ಕೇವಲ ಮನುಷ್ಯರಿಗೆ ಮಾತ್ರ ಸಮಸ್ಯೆ ಆಗಿಲ್ಲ, ಪ್ರಾಣಿ ಸಂಕುಲಕ್ಕೂ ಕೂಡ ಪರಿಸರಕ್ಕೂ ಕೂಡ ದೊಡ್ಡ ಸವಾಲಾಗಿದೆ. ಹೀಗಾಗಿ ಉದ್ಯಾನ ನಗರಿ ಬೆಂಗಳೂರಾಗೆ ಉಳಿತಿದೆಯಾ ಅನ್ನೋದು ಪ್ರಶ್ನೆ ಮಾಡುವಂತೆ ಆಗಿದೆ. ಹಾಗಾದ್ರೆ ವಾಟರ್ ಕ್ರೈಸಿಸ್ನ ಮುಂದುವರೆದ ಭಾಗ ಹೇಗಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಉದ್ಯಾನ ನಗರಿಗೆ ಇದೆಂತ ನೀರಿನ ಹಾಹಾಕಾರ. ಸರ್ಕಾರಿ ಕಚೇರಿಗಳ ಉದ್ಯಾನವನಗಳಿಗೂ ನೀರಿಲ್ಲ. ಎಸ್, ಬೆಂಗಳೂರು ಮಹಾನಗರದಲ್ಲೂ ನೀರಿಗಾಗಿ ಜನರ ಪರದಾಟ, ಪ್ರಾಣಿ ಪಕ್ಷಿಗಳ ತೊಳಲಾಟ, ಎಲ್ಲಾ ತರಹದ ಪ್ರಭಾವದ ಸುದ್ದಿಗಳನ್ನು ಪಬ್ಲಿಕ್ ಟಿವಿ ವಿಸ್ತೃತವಾಗಿ ಬಿತ್ತರಿಸ್ತಾನೆ ಬಂದಿದೆ. ಈಗ ಉದ್ಯಾನ ನಗರಿಗೆ ತಟ್ಟಿರುವ ನೀರಿನ ಹಾಹಾಕಾರಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ನ ತೋರಿಸ್ತೀವಿ ನೋಡಿ. ಯಾವಾಗ್ಲೂ ಹಚ್ಚ ಹಸಿರಿನಿಂದ ಉದ್ಯಾನ ನಗರಿ ಎನ್ನುವ ಹೆಸರಿಗೆ ಪ್ರತೀಕದಂತಿದ್ದಂತಹ ಹಲವು ಏರಿಯಾಗಳಲ್ಲಿನ ಹಸಿರು ಈಗ ಮಾಯವಾಗ್ಬಿಟ್ಟಿದೆ. ಅಂದ್ರೆ ನೀರು ಕಾಣದೆ ಸಂಪೂರ್ಣ ಒಣಗಿ ಹೋಗ್ಬಿಟ್ಟಿದೆ. ಅದರಲ್ಲೂ ಸರ್ಕಾರಿ ಕಚೇರಿಗಳಲ್ಲಿ ಹಲವು ಕಡೆ ನೀರನ್ನ ಹಾಯಿಸದಂತಹ ಪರಿಸ್ಥಿತಿಯಿಂದ ಎಲ್ಲಾ ಗಿಡಗಳು ಒಣಗಿ ಹಾಳಾಗಿದೆ. ಏನು ಸರ್ಕಾರಿ ಕಚೇರಿಗಳಿದ್ದಾವೆ, ಸರ್ಕಾರಿ ಕಚೇರಿಗಳ ಮುಂಭಾಗದಲ್ಲಿ ಹಾಗೆ ಒಳಗಡೆ ಸಣ್ಣ ಉದ್ಯಾನವನಗಳೇನಿರ್ತವೆ, ಜೊತೆಗೆ ಹುಲ್ಲಿನ ಹಾಸಿ ಏನಿರುತ್ತೆ, ಗಿಡಗಳೇನಿರ್ತವೆ ಸಂಪೂರ್ಣವಾಗಿ ಒಣಗಿ ಹೋಗಿದ್ದಾವೆ. ಇವುಗಳಿಗೂ ಕೂಡ ನೀರು ಬಿಡಲಾರದಂಥ ಪರಿಸ್ಥಿತಿ ಈಗ ಜಲಮಂಡಳಿಗೆ ಬಂದಿದ್ಯಾ ಅನ್ನುವಂಥ ಪ್ರಶ್ನೆ ಈಗ ಕಾಡುತ್ತೆ. ಯಾಕಂದರೆ ಜನರಿಗೆ ನೀರಿಲ್ಲ ಅನ್ನುವಂಥ ವಿಸ್ತೃತ ವರದಿಯನ್ನು ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ನೋಡ್ತಾನೆ ಇದ್ದೀರಾ ನೀವು. ಈಗ ಗಿಡಗಳು ಕೂಡ ಯಾವ ಮಟ್ಟಕ್ಕೆ ಅಂತ ಅಂದರೆ ಹುಲ್ಲಿನ ಹಸಿಗಳನ್ನು ಮೇಂಟೈನ್ ಮಾಡುವಂಥದ್ದು, ಗಿಡಗಳನ್ನು ಬೆಳೆಸುವಂಥ ಕೆಲಸವನ್ನು ಈ ಫ್ಲೈಓವರ್ಗಳ ಹತ್ರ ಆಗಿರ್ಬೋದು, ಹಾಗೆ ಸರ್ಕಾರಿ ಕಚೇರಿಗಳ ಹತ್ರ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಮಾಡ್ತಾ ಬರಲಾಗ್ತಾ ಇತ್ತು. ದಿನಕ್ಕೆ ಅಥವಾ 2 ದಿನಕ್ಕೊಮ್ಮೆ ನೀರನ್ನು ಬಿಡಲಾಗ್ತಾ ಇತ್ತು. ಆದರೆ ಅದು ಯಾವುದೂ ಕೂಡ ಈಗ ಆಗ್ತಾ ಇಲ್ಲ. ಕಳೆದ 1 ವಾರದಿಂದಲೂ ಕೂಡ ಇದೇ ಥರನಾದಂಥ ಪರಿಸ್ಥಿತಿ ಇದೆ. ನೀರು ಬಿಡಲಾರದಂಥ ಪರಿಸ್ಥಿತಿ ಈಗ ಜಲಮಂಡಳಿಗೆ ಬಂದಿದೆ, ಅಭಾವ ಶುರುವಾಗಿದೆ. ಜೊತೆಗೆ ಈ ಗಿಡಗಳನ್ನು, ಈ ಹುಲ್ಲಿನ ಹಾಸನ್ನು ಗಮನಿಸ್ಬೋದು, ಸಂಪೂರ್ಣವಾಗಿ ಒಣಗಿ ಹೋಗಿದ್ದಾವೆ. ಅಂದರೆ ಯಾವತ್ತೂ ಕೂಡ ಈ ಥರದ ಪರಿಸ್ಥಿತಿ ಬಂದಿರಲಿಲ್ಲ. ಆದರೆ ಜಲಮಂಡಳಿ ನೀರನ್ನು ಹರಿಸಬೇಕಂತ ಕರ್ತವ್ಯವನ್ನು ಮಾಡಬೇಕಾಗಿತ್ತು. ಆದರೆ ಎಷ್ಟರ ಮಟ್ಟಿಗೆ ಅಭಾವ ಅನ್ನುವಂಥ ಅದಕ್ಕೆ ಇದು ಉದಾಹರಣೆಯಾಗಿ ನಿಂತಿದೆ. ಯಾಕಂದರೆ ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಕಳೆದ 1 ವಾರ ಮತ್ತು 10 ದಿನಗಳಿಂದಲೂ ಕೂಡ ಇಲ್ಲಿ ನೀರನ್ನು ಬಿಡಲಾರದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದೆ. ಇದು ಆರೋಗ್ಯ ಸೌಧದ ಮಾತ್ರ ಅಲ್ಲ, ಬೆಂಗಳೂರಿನ ಹಲವು ಕಡೆಗಳಲ್ಲೂ ಕೂಡ ಇದೇ ಥರನಾದಂಥ ಪರಿಸ್ಥಿತಿ. ಅಂದರೆ ಹೆಸರಿಗೆ ಮಾತ್ರ ಈಗ ಉದ್ಯಾನಿ ನಗರಿ ಅನ್ನುವಂಥ ಮಾತು, ಆದರೆ ಇಲ್ಲಿನ ಪರಿಸ್ಥಿತಿ ಮಾತ್ರ ಹೇಳುತ್ತಿರೋದಂತಾಗಿದೆ. ನೀರು ಸಿಗ್ತಾ ಇಲ್ಲ, ನೀರು ಮನುಷ್ಯರಿಗೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇನ್ನು ಗಿಡಗಳಿಗೆ ಯಾವ ಮಟ್ಟಕ್ಕೆ ಅನ್ನೋ ಥರದ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ಎಸ್, ಸರ್ಕಾರಿ ಕಚೇರಿಗಳ ಉದ್ಯಾನವನಗಳಿಗೂ ಕೂಡ ನೀರಿನ ಅಭಾವ ಹೆಚ್ಚಾಗ್ತಿದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ನಗರದ ಆರೋಗ್ಯ ಸೌಧ ಹಚ್ಚ ಹಸಿರಾಗಿತ್ತು, ಆದ್ರೆ ಈಗ ಸಂಪೂರ್ಣ ಒಣಗಿರುವ ಹುಲ್ಲಿನ ಹಾಸುಗಳು, ಗಿಡಗಳು ಬೆಂಗಳೂರಿನ ನೀರಿನ ಅಭಾವವನ್ನ ಕಣ್ಣಿಗೆ ರಾಚುವಂತೆ ತೋರಿಸ್ತಾ ಇದೆ. ಎಸ್, ಕಳೆದ 1 ವಾರದಿಂದ ಆರೋಗ್ಯ ಸೌಧದ ಹುಲ್ಲಿನ ಹಾಸಿಗೆ ಗಿಡಗಳಿಗೆ ನೀರು ಬಿಡದ ಪರಿಸ್ಥಿತಿ ಇದೆಯಂತೆ. ಹಚ್ಚ ಹಸಿರಾಗಿದ್ದ ನಗರದ ಆರೋಗ್ಯ ಸೌಧದ ಗಾರ್ಡನ್ ಈಗ ಒಣಗಿ ಕೂತ್ಕೊಂಡ್ಬಿಟ್ಟಿದೆ. ಈ ಹಿಂದೆ 2 ದಿನಗಳಿಗೊಮ್ಮೆ ನೀರನ್ನ ಬಿಡಲಾಗ್ತಿತ್ತು, ಆದ್ರೆ ಈಗ ಸುಮಾರು 10 ದಿನಗಳಾದ್ರೂ ನೀರಿಲ್ಲದ ಪರಿಸ್ಥಿತಿ ಬಂದಿದೆ. ಇನ್ನು ಬಿರು ಬಿಸಿಲಿಗೆ ಆರೋಗ್ಯ ಸೌಧ ಮಾತ್ರವಲ್ಲ, ಕೆಆರ್ ಸರ್ಕಲ್ ಬಳಿ ಐ ಲವ್ ಬೆಂಗಳೂರು ಅಂತ ಬ್ರಾಂಡ್ ಬೆಂಗಳೂರನ್ನ ತೋರಿಸುವಂತಹ ಸರ್ಕಲ್ ನಲ್ಲೂ ಗಿಡಗಳು ಒಣಗಿ ಕೂತ್ಕೊಂಡಿವೆ. ಇನ್ನು ಬೇಸಿಗೆಯಲ್ಲಿ ಎಲೆ ಉದ್ರೋದು, ಗಿಡಗಳು ಒಣಗೋದು ಕಾಮನ್. ಇತ್ತ ನೀರಿಲ್ಲದೆ ಬಿರು ಬಿಸಿಲಿನ ತಾಪಕ್ಕೆ ಏಕ್ದಮ್ ಹುಲ್ಲಿನ ಹಾಸಿಗೆ ಒಣಗಿ ಹೋಗಿದೆ. ಇನ್ನಾದ್ರೂ ಜಲಮಂಡಳಿ ಎಚ್ಚೆತ್ತು ನೀರು ಬಿಡುತ್ತಾ ಕಾದು ನೋಡೋಣ. ತ್ವರಿತಗತಿಯಲ್ಲಿ ನೀರನ್ನು ಬಿಟ್ಟು ಈ ಒಣಗಿ ಹೋಗ್ತಾ ಇರುವಂಥ ಹುಲ್ಲನ್ನಾಗಿರ್ಬೋದು, ಗಿಡಗಳನ್ನಾಗಿರ್ಬೋದು ಉಳಿಸುವಂಥ ಕೆಲಸವನ್ನು ಮಾಡ್ತಾರಾ, ಉದ್ಯಾನ ನಗರಿ ಅನ್ನೋದೇನು ಹೆಸರಿದೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾರಾ, ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು.